ಶ್ರೀಮತಿ ಅಹಲ್ಯಾಬಾಯಿಯವರ 300ನೇ ಜಯಂತ್ಯೋತ್ಸವ ಹಾಗೂ ರಾಜ್ಯ ಅಹಲ್ಯಾಬಾಯಿ ಹೋಳ್ಕರ್ ಮಹಿಳಾ ಸಂಘದ ರಜತ ಮಹೋತ್ಸವ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ ಅಂತ ಘೋಷಣೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈ ನಾಡಿನ ಜನತೆಗೆ ಮತ್ತು ದೇಶದ ಜನತೆಗೆ ಅಹಲ್ಯಾಬಾಯಿಯವರ 300ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವುದೇ ಒಂದು ಸಂಘಟನೆ, ಅದರಲ್ಲೂ ಮಹಿಳಾ ಸಂಘಟನೆ 25 ವರ್ಷಗಳ ಆಚರಣೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ಸಂಭ್ರಮದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇದನ್ನ ಶ್ರೀಮತಿ ಯಲ್ಲಮ್ಮನವರು ಸಂಸ್ಥಾಪಕ ಅಧ್ಯಕ್ಷರಾಗಿ ಪ್ರಾರಂಭ ಮಾಡಿದ್ರು. ಅಂದರೆ ಎಲ್ಲರೂ ಸಹಾಯ ಮಾಡಿದರು. ಎಲ್ಲರ ಸಹಕಾರ, ಮಹಿಳೆಯರ ಸಹಕಾರ, ಸಹಾಯ, ಇವುಗಳಿಂದ ಈ ಸಂಘಟನೆಯನ್ನ ಪ್ರಾರಂಭ ಮಾಡಿದರು. ಇವತ್ತು ಅವರು ಪ್ರಾರಂಭ ಮಾಡಿದಂಥ ಸಂಘಟನೆ 25 ವರ್ಷಗಳ ಆಚರಣೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು, ಅದು ಒಂದು ಮೈಲಿಗಲ್ಲು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸಂಘಟನೆ ಅತ್ಯಂತ ಅವಶ್ಯ. ಮಹಿಳೆಯರು ಸಂಘಟನೆ ಆಗಬೇಕು, ಪುರುಷರು ಕೂಡ ಸಂಘಟನೆ ಆಗಬೇಕು. ನಮ್ಮ ಜಾತಿ ವ್ಯವಸ್ಥೆಯ ಸಮಾಜದಲ್ಲಿ ಸಂಘಟನೆ ಅತಿ ಮುಖ್ಯ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂತಹ ಸಮಾಜದಲ್ಲಿ ಶಿಕ್ಷಣ, ಸಂಘಟನೆ, ಹೋರಾಟ ಈ 3 ಮಂತ್ರಗಳನ್ನು ಕೊಟ್ಟೋಗಿದ್ದಾರೆ. ನಮ್ಮ ಸಮಾಜದಲ್ಲಿ ಹೇಗೆ ಶೂದ್ರ ವರ್ಗದ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು, ಅದೇ ರೀತಿ ಮಹಿಳೆಯರು ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು. ಮುಂದುವರೆದ ಜನಾಂಗದ ಮಹಿಳೆಯರು ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು.
ಯಲ್ಲಮ್ಮನವರು ಸ್ವಾತಂತ್ರ್ಯ ಪೂರ್ವದಲ್ಲೇ ಜನಿಸಿದ್ರು ಅಂತ ಅನಿಸುತ್ತೆ. ಈಗ 81 ವರ್ಷ ಅಂತಂದ್ರೆ ನನಗಿಂತ ದೊಡ್ಡವರು ವಯಸ್ಸಿನಲ್ಲಿ. ನನಗೆ 78, ಅವ್ರಿಗೆ 81. ಆ ಕಾಲದಲ್ಲಿ ವಿದ್ಯಾವಂತರಾಗಿದ್ರು. ಅವರು ವೃತ್ತಿ ಕೂಡ ಸರ್ಕಾರಿ ಸೇವೆಗೆ ಸೇರಿ ಉಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ್ರು. ನಾನು ಅವರ ತಂದೆ ತಾಯಿಗಳಿಗೆ ಅಭಿನಂದನೆ ಸಲ್ಲಿಸಲೇಬೇಕು. ಆ ಕಾಲದಲ್ಲಿ ಹೆಣ್ಣು ಮಗಳನ್ನ ವಿದ್ಯಾವಂತೆ ಮಾಡಿದ್ರಲ್ಲ. ಈಗ ಸ್ವತಂತ್ರ ಬಂದ ಮೇಲೆ ಎಲ್ಲ ಮಹಿಳೆಯರಿಗೂ ಕೂಡ ಉಚಿತವಾಗಿ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳಿದೆ, ಎಲ್ಲರಿಗೂ ಕೂಡ ಉಚಿತ ಕಡ್ಡಾಯ ಶಿಕ್ಷಣ. ಆ ಕಾಲದಲ್ಲಿ ಯಾರ್ಯಾರು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು, ಅವರು ಅವರ ತಂದೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಮ್ಮಲ್ಲಿ ಒಂದು ನಾಣ್ಣುಡಿ ಇದೆ, ಅದೇನಪ್ಪ ಅಂತಂದ್ರೆ, ಒಬ್ಬ ಹೆಣ್ಣುಮಗಳು ವಿದ್ಯಾವಂತೆ ಆದರೆ ಮನೆಯವರೆಲ್ಲ ವಿದ್ಯಾವಂತರಾಗ್ತಾರೆ ಅಂತ. ಅಂದರೆ ಪುರುಷರು ವಿದ್ಯಾವಂತರಾಗಬಾರದು ಅಂತ ಅಲ್ಲ ಅದರ ಅರ್ಥ. ಹೆಣ್ಮಕ್ಳು ತಪ್ಪದೇ ವಿದ್ಯಾವಂತೆ ಆಗಬೇಕು ಅಂತಕ್ಕಂಥದ್ದು. ಈ ಸಮಾಜದಲ್ಲಿ ಇನ್ನೂ ಕೂಡ ಪುರುಷರಿಗೆ ಸಮಾನವಾಗಿ ಮಹಿಳೆಯರು ವಿದ್ಯಾವಂತರಾಗಿಲ್ಲ. ಅದಕ್ಕೆಲ್ಲ ಕಾರಣಗಳಿದ್ದಾವೆ, ಐತಿಹಾಸಿಕ ಕಾರಣಗಳೆಲ್ಲ ಇದ್ದಾವೆ. ಹಾಗಂತೇಳಿ ಹೆಣ್ಣುಮಕ್ಕಳು ದಡ್ಡರೇನಲ್ಲ. ಹೆಣ್ಣುಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡ್ತಕ್ಕಂಥವ್ರು ಜಾಸ್ತಿ ಆಗ್ತಾ ಇದ್ದಾರೆ. ರ್ಯಾಂಕ್ ತಗೊಳ್ತಕ್ಕಂಥವ್ರು ಜಾಸ್ತಿ ಆಗ್ತಾ ಇದ್ದಾರೆ. ನಾವು ಎಲ್ಲ ವಿಜ್ಞಾನ ಓದ್ತಾ ಇದ್ದೋ, ಹೆಣ್ಮಕ್ಳಲ್ಲಿ ಗ್ರೇ ಮ್ಯಾಟರ್ ಕಡಿಮೆ ಅಂತ ಹೇಳ್ತಿದ್ದೋ. ಆಗ ನಾನು ಬಾಟ್ನಿ ಜುವಾಲಜಿ ಸ್ಟೂಡೆಂಟು. ಬಾಟ್ನಿ ಜುವಾಲಜಿ ನಾನು BSc ಮೇಜರ್ ಸಬ್ಜೆಕ್ಟ್ಸ್ ಅವು. ಆಗ ಓದುವಾಗ ಹೆಣ್ಮಕ್ಳು ಗ್ರೇ ಮ್ಯಾಟರ್ ಕಡಿಮೆ ಹೆಣ್ಮಕ್ಳಲ್ಲಿ ಅಲ್ವಾ? ಏನ್ ಡಾಕ್ಟ್ರೆ? ನಾನು ಸೈನ್ಸ್ ಓದಿರೋದು ಹಂಗೆ. ನೀನು ಯಾವ ಆಧಾರದ ಮೇಲೆ ಹೇಳ್ತಾ ಇದೆಯೋ ಗೊತ್ತಿಲ್ಲ ನನಗೆ. ಬಟ್ ಈಗ ಸೈನ್ಸನ್ನ, ವಿಜ್ಞಾನವನ್ನ ಈಗ ಹೆಣ್ಮಕ್ಳೆಲ್ಲ ಮುಂದೆ ಬಂದ್ಬಿಟ್ಟಿದ್ದಾರೆ. ಈಗ ಅಂತರಿಕ್ಷ ಯಾನ ಕೂಡ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಹೆಣ್ಮಕ್ಳು. ಆಮೇಲೆ ರಕ್ಷಣಾ ಇಲಾಖೆಯಲ್ಲೂ ಕೂಡ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಆಗಿಬಿಟ್ಟಿದ್ದಾರೆ. ಡಾಕ್ಟರ್ಗಳಾಗಲಿಕ್ಕೆ ಪ್ರಾರಂಭ ಆಗಿಬಿಟ್ಟಿದ್ದಾರೆ, ಇಂಜಿನಿಯರ್ಗಳಾಗಲಿಕ್ಕೆ ಪ್ರಾರಂಭ ಆಗಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹೆಣ್ಮಕ್ಳು ಈಗ ಬರ್ತಾ ಇದ್ದಾರೆ. 100ಕ್ಕೆ 100 ಮಾರ್ಕ್ಸ್ ಅನ್ನು ತಕ್ಕಳ ಮಟ್ಟಿಗೆ ಬಂದಿದ್ದಾರೆ. ಈಗ ಅಂದ್ರೆ SSLCನಲ್ಲಿ ಎಷ್ಟು ಮಾರ್ಕ್ಸ್ ಇರೋದು? 625.
625ಕ್ಕೆ 625 ಮಾರ್ಕ್ಸ್ ತಗೊಳ್ಳೋ ಮಟ್ಟಿಗೆ ಹೆಣ್ಮಕ್ಳು ಬಂದಿದ್ದಾರೆ. ಅದರಿಂದ ಶಿಕ್ಷಣ ಯಾರ ಸೊತ್ತು ಅಲ್ಲ. ಶಿಕ್ಷಣ ಅವಕಾಶ ಸಿಕ್ಕಬೇಕಷ್ಟೇನೆ. ಅವಕಾಶ ಸಿಕ್ಕಿದಾಗ ಅದನ್ನು ಉಪಯೋಗಿಸಿಕೊಂಡು ಮೇಲಕ್ಕೆ ಬರ್ತಕ್ಕಂಥದ್ದು ಇದೆಯಲ್ಲ, ಅದೇ ಬಹಳ ಬುದ್ಧಿವಂತಿಕೆ. ಮೊನ್ನೆ ನಾನು ಮುಖ್ಯಮಂತ್ರಿಯಾಗಿ ನಮ್ಮ ರಾಯಚೂರಿನ ಒಬ್ಬ ವಿದ್ಯಾರ್ಥಿನಿ ಅಂತ ಅನಿಸುತ್ತೆ, ರಾಯಚೂರಿನ ಒಬ್ಬ ವಿದ್ಯಾರ್ಥಿನಿ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ 625ಕ್ಕೆ 25 ಅಂಕಗಳನ್ನು ಕೂಡ ಪಡೆದಿದ್ಲು. ಈಗಲೂ ಪಡೆದಿದ್ದಾರೆ. ಸಾಮಾನ್ಯ ಒಂದು ಬಡ ಕುಟುಂಬದಿಂದ ಬಂದಂತವು. ಅದರಿಂದ ಈ ವಿದ್ಯೆ ಇದೆಲ್ಲ ನಮ್ಮನೆಯಲ್ಲಿ ಹೇಳ್ತಾ ಇದ್ರು ನಮ್ಮ ಅಜ್ಜಿ, ಕುರುಬರಿಗೆ ಯಾಕೆ ವಿದ್ಯೆ ಅಂತ. ನಮ್ಮ ಅಜ್ಜಿ ನೋಡಿ, ಅಂತ್ಯವ್ರ ಮನೇಲಿ ಹುಟ್ಟಿರೋದು ನಾನು. ನಮ್ಮ ತಾಯಿ ಅವಳು ಹೇಳ್ತಾ ಇದ್ಲು, ಕುರುಬರಿಗೆ ವಿದ್ಯೆ ಹತ್ತಲ್ಲ, ಯಾಕಪ್ಪ ಕಷ್ಟಪಡ್ತೀಯ ನೀನು, ಸ್ಕೂಲ್ಗೆ ಹೋಗೋದು ಬೇಡ ಅಂತ ಹೇಳ್ತಾ ಇದ್ಲು. ನಾನು ನಮ್ಮ ಅವ್ವ ಮತ್ತೆ ನಮ್ಮ ಅಪ್ಪ ನನಗೆ ವಿದ್ಯಾವಂತನಾಗಿ ಮಾಡಲೇಬೇಕು ಅಂತ ಅವರು ಹಠ ಮಾಡಿದ್ರಿಂದ ನಾನು ಇವತ್ತು ವಿದ್ಯಾವಂತನಾಗಲಿಕ್ಕೆ ಸಾಧ್ಯ ಆಯಿತು. ಅವರಿಬ್ರು ಅವಿದ್ಯಾವಂತರು. ನಮ್ಮ ಅಪ್ಪ ನಮ್ಮ ಅವ್ವ ಇಬ್ರು ಅವಿದ್ಯಾವಂತರು. ನನ್ನ ತಮ್ಮದಿರಿಬ್ರು ಅವಿದ್ಯಾವಂತರು. ನಮ್ಮ ಅಣ್ಣ 4ನೇ ತರಗತಿ 5ನೇ ತರಗತಿವರೆಗೂ ಓದಿದ್ದ. ನಮ್ಮ ಅಕ್ಕದಿರಿಬ್ರು ಅವಿದ್ಯಾವಂತರು. ನಾನೊಬ್ಬ ಮಾತ್ರ ಲಾ ಓದಿ ಲಾಯರಾಗಿ ಇವತ್ತು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಈಗ ನೋಡಿ, ಅಹಲ್ಯಾಬಾಯಿ ಹೋಳ್ಕರ್ ಪುಸ್ತಕ ಬರೆದಿರೋರು, ಯಾರಮ್ಮ ಹೆಸರೇನು? ಎಲ್ಲಿದೆ? ಎಲ್ಲಮ್ಮ ಇದೆ? ಇದೆಯಲ್ಲ, ಕೃಷ್ಣಾಬಾಯಿ ಆಗಲವಾಡಿ. ನೋಡಿ, ಒಬ್ಬ ರೈಟರ್ ಆಗಿದ್ದಾರೆ ಅವರು. ಕೂತ್ಗಳೇಮ್ಮ. ಲೇಖಕಿ ಆಗಿದ್ದಾರೆ. ಪ್ರತಿಭೆ ಇದೆ, ಎಲ್ಲರಲ್ಲೂ ಪ್ರತಿಭೆ ಇದೆ. ಆ ಪ್ರತಿಭೆಯನ್ನು ಹೊರಗಚ್ಚತಕ್ಕಂಥ ಸನ್ನಿವೇಶ ಇರಬೇಕು, ಮತ್ತೆ ಅವಕಾಶಗಳು ಸಿಕ್ಕಬೇಕು. ಇದಿದ್ರೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನ ಜೀವನದಲ್ಲಿ ನಾನು ವೀರಮಕ್ಕಳ ಕುಣಿತ ಜಾನಪದ ಕಲೆ ಅದೊಂದು ವೀರಮಕ್ಕಳ ಕುಣಿತ ಕಲೆ ಸೇರಿಸ್ಬಿಟ್ಟಿದ್ದ ನಮ್ಮ ಅಪ್ಪ. ಆ ವೀರಮಕ್ಕಳ ಕುಣಿತದ ಗುರು ನಂಜೇಗೌಡ ಅಂತೇಳಿ. ಆ ನಂಜೇಗೌಡ ನನಗೆ ಅಕ್ಷರಾಭ್ಯಾಸ ಕಲಿಸ್ದೇ ಹೋಗಿದ್ರೆ, ರಾಜಪ್ಪ ಮೇಷ್ಟ್ರು ಹೆಡ್ ಮಾಸ್ಟ್ರು ನಮ್ಮೂರಿಗೆ ಬರದೇ ಹೋಗಿದ್ರೆ ನಾನು ವಿದ್ಯಾವಂತನಾಗಲಿಕ್ಕೆ ಸಾಧ್ಯನೇ ಆಯ್ತಿರ್ಲಿಲ್ಲ. ಇವತ್ತು ನಿಮ್ಮ ಮುಂದೆ ಮುಖ್ಯಮಂತ್ರಿಯಾಗಿ ನಿಂತಿರ್ಲಿಕ್ಕೂ ಕೂಡ ಸಾಧ್ಯ ಆಯ್ತಾ ಇಲ್ಲ.
ಅವಕಾಶ ಸಿಕ್ತು, ನಾನು ವಿದ್ಯಾವಂತನಾಗಲಿಕ್ಕೆ ಅವಕಾಶ ಸಿಕ್ತು, ಪ್ರೇರಣೆ ಸಿಕ್ತು. ಬಹುಶಃ ಅಹಲ್ಯಾಬಾಯಿ ಹೋಳ್ಕರ್ ಸಂಘ, ಮಹಿಳಾ ಸಂಘ ಮಾಡಲಿಕ್ಕೆ ಅಹಲ್ಯಾಬಾಯಿ ಜೀವನ ಚರಿತ್ರೆನೇ ನಿಮಗೆಲ್ಲ ಪ್ರೇರಣೆ ಅಂತ ಅನ್ಸುತ್ತೆ ಅಲ್ವಾ? ಅದು ಇಲ್ಲಮ್ಮ, ಎಲ್ಲಮ್ಮ ನಿಮ್ಗೆ ವಯಸ್ಸಾಯ್ತು ಅಂತ ಅನ್ಸುತ್ತೆ. ನಾ ಹೇಳೋದು ಸರಿಯಾಗಿ ಕೇಳಿಸ್ಕೊಂಡ್ರೆ ಇಲ್ಲೋ ನನಗೆ ಗೊತ್ತಿಲ್ಲ. ನಿಮಗೆ ಸಂಘ ಮಾಡಲಿಕ್ಕೆ ಅದೇ ಪ್ರೇರಣೆ. ಈಗ ಅಹಲ್ಯಾಬಾಯಿ ಜೀವನ ಗೊತ್ತಿಲ್ಲದೆ ಹೋದ್ರೆ ಸಂಘ ಮಾಡಕ್ ಆಯ್ತಿತ್ತ? ಆಗ್ತಾ ಇರಲಿಲ್ಲ. ಅದರಿಂದ ನೋಡಿ, ಇತಿಹಾಸ ಅದಕ್ಕೆ ಹೇಳೋದು, ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂತಾರೆ, ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯ ರೂಪಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶದ ಇತಿಹಾಸ ಗೊತ್ತಿರಬೇಕು, ನಮ್ಮ ಇತಿಹಾಸ ಗೊತ್ತಿರಬೇಕು. ಗೊತ್ತಾದ್ರೆ ಮಾತ್ರ ನಾವು ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಲಿಕ್ಕೆ ಸಾಧ್ಯ. ಇಲ್ಲದ್ರೆ 25 ವರ್ಷ ಆಗ್ಲಿಕ್ಕೆ ಸಾಧ್ಯ ಆಯ್ತಿತ್ತ? ನಿಮ್ಮ ಸಂಘಟನೆ 25 ವರ್ಷ ಬೆಳೆದು ಬಂದಿದೆ. ಅನೇಕ ಜನ ಮಹಿಳೆಯರು ಅಧ್ಯಕ್ಷರಾಗಿದ್ದಾರೆ, ಸೆಕ್ರೆಟರಿಗಳಾಗಿದ್ದಾರೆ, ಖಜಾಂಚಿಗಳಾಗಿದ್ದಾರೆ, ಸದಸ್ಯರಾಗಿದ್ದಾರೆ, ಬಹಳ ಜನ ಆಗಿದ್ದಾರೆ. ಏನಮ್ಮ ವಚನ? ಹಾಗಂತೇಳಿ ಬಂದಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಸನ್ಮಾನ ಮಾಡಕ್ ಹೋಗ್ಬೇಡಿ. 25 ವರ್ಷ ವಿಶೇಷ ಸಂದರ್ಭ ಅಂತ ಹೇಳಿ ಸನ್ಮಾನ ಮಾಡ್ತಾ ಇದ್ದಾರೆ. ಓಕೆ, ಬಹಳ ಸಂತೋಷ, ಮಾಡಿ, ನಂದೇನು ತಕರಾರಿಲ್ಲ. ಅವ್ರಿಗೆ ಉತ್ತೇಜನ ಕೊಟ್ಟಾಗುತ್ತೆ, ಇನ್ನೂ ಒಂದಷ್ಟು ಎನ್ಕರೇಜ್ ಮಾಡಿ ಅವ್ರನ್ನೆಲ್ಲ ಇನ್ನೂ ಹೆಚ್ಚು ಹೆಚ್ಚು ತೊಡಗಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಮಾಡಿ, ಬಹಳ ಸಂತೋಷ. ಅಹಲ್ಯಾಬಾಯಿ ಒಂದು ಸಂಸ್ಥಾನದ ರಾಣಿಯಾಗಿದ್ರು. ಸುಮಾರು 28 ವರ್ಷಗಳ ಕಾಲ ಅವರು ಸಾಯೋವರೆಗೂ 28 ವರ್ಷಗಳ ಕಾಲ ಮಾಳ್ಯ ಅಂತಕ್ಕಂಥ ಒಂದು ಸಂಸ್ಥಾನ, ಅದರ ರಾಣಿಯಾಗಿ ಬಹಳ ಚಾಕಚಕ್ಯತೆಯಿಂದ, ಕರುಣಾಮಯಿಯಾಗಿ, ಧೈರ್ಯ ಸಾಹಸದಿಂದ, ಶೌರ್ಯದಿಂದ ರಾಜ್ಯಭಾರ ಮಾಡಿದ್ರು. ಅವರಿಗೆ ಬಹಳ ಆಸೆಗಳೇನಿರಲಿಲ್ಲ. ಒಂದು, ಅವರು ರಾಜ್ಯಭಾರ ಮಾಡ್ತಿದ್ದಂಥ ಸಂಸ್ಥಾನವನ್ನು ರಕ್ಷಣೆ ಮಾಡೋದು. ಎರಡನೇದು, ದಾನ ಧರ್ಮ ಮಾಡ್ತಕ್ಕಂಥದ್ದು, ದೇವಸ್ಥಾನಗಳನ್ನು ಕಟ್ಟಿಸ್ತಕ್ಕಂಥದ್ದು. ಮತ್ತೆ 28 ವರ್ಷಗಳ ಕಾಲ ರಾಣಿಯಾಗಿದ್ರು ಕೂಡ, ಒಂದು ಸಂಸ್ಥಾನದ ರಾಣಿಯಾಗಿದ್ರು ಕೂಡ ರಾಜ್ಯ ವಿಸ್ತರಣೆ ಮಾಡಬೇಕು ಅಂತಕ್ಕಂಥ ಆಸೆ ಇರಲಿಲ್ಲ. ರಾಜ್ಯ ವಿಸ್ತರಣೆ ಮಾಡಬೇಕು ಅಂತ ಹಾಗಂತೇಳಿ ಏಡಿಯಲ್ಲ ಎಮ್ಮ ಅಹಲ್ಯಾಬಾಯಿ, ಏಡಿಯಲ್ಲ. ತನ್ನ ರಾಜ್ಯವನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಏನೇನು ಬೇಕು ಎಲ್ಲ ಸಾಹಸ, ಶೌರ್ಯ, ಶಕ್ತಿ ಎಲ್ಲ ಕೂಡ ಇತ್ತು ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದು ಬಹಳ ಮುಖ್ಯ. ಎಲ್ಲ ಅವರ ರಾಜ್ಯದಲ್ಲಿ ಸುಭಿಕ್ಷತೆ ಇತ್ತು, ಎಲ್ಲರೂ ಕೂಡ ನೆಮ್ಮದಿಯಾಗಿದ್ರು.
ಮತ್ತೆ ಈ ರಾಜಮಾತೆ ಅಹಲ್ಯೆ ಇದ್ದಾರಲ್ಲ, ಇವರು ಬಹಳ ಸರಳ ಜೀವನವನ್ನು ನಡೆಸ್ತಾ ಇದ್ರು. ಅಷ್ಟೆಲ್ಲ ಭಂಡಾರ ಇದ್ರೂ ಕೂಡ, ಖಜಾನೆಯಲ್ಲಿ ಭಂಡಾರ ಇದ್ರೂ ಕೂಡ, ಜನರು ಕೊಡ್ತಕ್ಕಂಥ ತೆರಿಗೆಯನ್ನ ಯದ್ವಾ ತದ್ವಾ ಖರ್ಚು ಮಾಡಿ ರಾಜ್ಯವನ್ನ ಹಾಳು ಮಾಡಬೇಕು ಅಂತಕ್ಕಂಥ ಭಾವನೆ ಇರಲಿಲ್ಲ ಯಮನಿಗೆ. ಸೊ ಮಧ್ಯಪ್ರದೇಶ ಇಂದೂರಿನಲ್ಲಿ ಮಾಳ್ವಾ ಅಂತಕ್ಕಂಥದ್ದು ಅವ್ರ ಸಂಸ್ಥಾನದ ಹೆಸರು. ಮಾಳ್ವಾ ಸಂಸ್ಥಾನ. ಅವರು ಅವರ ಯಜಮಾನರು ಪಾಪ ಬಹಳ ಚಿಕ್ಕ ವಯಸ್ಸಿಗೆ ಸತ್ತೋಗ್ತಾರೆ. ಇವಳು ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿದ್ದದು. ಆಗ ಬಾಲ್ಯ ವಿವಾಹ ಇತ್ತು. ಅದಕ್ಕೋಸ್ಕರನೇ ಬಾಲ್ಯ ವಿವಾಹದ ವಿರುದ್ಧವಾಗಿ ಹಿಂದೆ ಸಾಗಮನ ಪದ್ಧತಿ ಅಂತ ಇತ್ತು. ಗಂಡ ಸತ್ತೋದ್ರೆ ಹೆಂಡತಿನೂ ಚಿತೆಗೆ ಹಾಕಿ ಸಾಯಿಸ್ತಾ ಇದ್ರು. ಆ ಸಹಗಮನ ಪದ್ಧತಿ ರಾಜಾರಾಮ್ ಮೋಹನ್ ರಾಯ್, ನೀವು ಇತಿಹಾಸದಲ್ಲಿ ಓದಿರ್ಬೇಕು, ರಾಜಾರಾಮ್ ಮೋಹನ್ ರಾಯ್ ಅವ್ರ ಕಾಲದಲ್ಲಿ ಅವರು ಹೋರಾಟ ಮಾಡಿ ಅದನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಆಯಿತು. ನೋಡಿ ಎಂಥ ಅಮಾನವೀಯವಾದಂಥ ಪದ್ಧತಿಗಳು ಇದ್ದೋ ನಮ್ಮಲ್ಲಿ. ಈಗಲೂ ಅಮಾನವೀಯವಾದಂಥ ಪದ್ಧತಿಗಳು ಇದ್ದಾವೆ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆಗ್ಲೇನೆ ಅಹಲ್ಯಬಾಯಿ ಜಾತ್ಯತೀತ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡಿದ್ರು. ಅಹಲ್ಯಬಾಯಿ ಜಾತ್ಯತೀತ, ಅವಳ ಮಗಳ ಹೆಸರೇನಮ್ಮ? ಮುಕ್ತಾಬಾಯಿ. ಅವ್ರು ಬೇರೆ ಜಾತಿಯವರಿಗೆ ಮದುವೆ ಮಾಡಿದ್ಲು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಆ ಕಾಲದಲ್ಲೇ ಸುಮಾರು 300 ವರ್ಷಗಳ ಹಿಂದೆ ಅಂತರ್ಜಾತಿ ಮದುವೆ ಅವಕಾಶ ಇತ್ತು ಅಂತಕ್ಕಂಥದನ್ನ, ಅಂತರ್ಜಾತಿ ವಿವಾಹಕ್ಕೆ ಮನ್ನಣೆಯನ್ನು ಕೊಡ್ತಿದ್ರು ಅಹಲ್ಯಬಾಯಿ ಅನ್ನೋದಕ್ಕೆ ಇದು ಒಂದು ನಿದರ್ಶನ ಅಲ್ವಾ? ಬಸವಣ್ಣ ಹೇಳಿದ್ದಾರೆ, ಅಂಬೇಡ್ಕರ್ ಹೇಳಿದ್ದಾರೆ, ಬುದ್ಧ ಹೇಳಿದ್ದಾನೆ, ಗಾಂಧೀಜಿ ಹೇಳಿದ್ದಾರೆ, ಜಾತಿ ರಹಿತವಾದಂಥ, ವರ್ಗ ರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು. ಅದಾದಾಗ ಮಾತ್ರ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಮ ಸಮಾಜ ನಿರ್ಮಾಣ ಆಗದೇನೆ ಜಾತಿ ವ್ಯವಸ್ಥೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ವರ್ಗ ವ್ಯವಸ್ಥೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಸಮಾಜದಲ್ಲಿ ಇನ್ನೂ ಕೂಡ ಅಂಬೇಡ್ಕರ್ ಅವರು ಬಹಳ ಹಿಂದೆನೇ ಎಚ್ಚರಿಸಿದ್ರು, ಅಸಮಾನತೆಯನ್ನು ತೊಲಗಿಸಬೇಕು ಅಂತ. ಈ ಅಸಮಾನತೆ ಹೋಗದೇನೆ, ಸಮಾನತೆ ಬರದೇನೆ ಸಮಾಜದಲ್ಲಿ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಾಗಬೇಕಾದ್ರೆ ಹೆಣ್ಮಕ್ಳು ಶಿಕ್ಷಿತರಾಗಬೇಕು. ಆಮೇಲೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿಯುತವಾಗಿ ಆಗಬೇಕು, ಸಬಲರಾಗಬೇಕು. ಈ ಸಬಲರಾದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲವರೆ ಸಾರ್ಥಕ ಆಗಲ್ಲ. ಸ್ವಾತಂತ್ರ್ಯ 1947 ಆಗಸ್ಟ್ 15ನೇ ತಾರೀಕು ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಸಂವಿಧಾನ ಬಂದದ್ದು 1950 ಜನವರಿ 26ನೇ ತಾರೀಕು.
ಆದರೆ ಇನ್ನೂ ಕೂಡ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ. ಈ ಅಸಮಾನತೆ ಹೋಗೋವರಿಗೆ ಬಹಳ ಕಷ್ಟ ಆಗ್ತದೆ. ಅದಕ್ಕೋಸ್ಕರವೇ ನಾನು ಮುಖ್ಯಮಂತ್ರಿಯಾಗಿ 2013ರಿಂದ 2018ವರೆಗೆ ಮುಖ್ಯಮಂತ್ರಿ ಆಗಿದ್ದೆ. 2023ರಿಂದ ಇಲ್ಲಿವರೆಗೆ ಮುಖ್ಯಮಂತ್ರಿ ಆಗಿದ್ದೀನಿ. ನಾನು ಯಾವ್ಯಾವಾಗ ಅಧಿಕಾರದಲ್ಲಿ ಇದ್ದೇನೆ ಆ ಎಲ್ಲ ಕಾಲದಲ್ಲೂ ಕೂಡ ಸಮಾನತೆ ತರಲಿಕ್ಕೆ, ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ, ಶೋಷಿತ ವರ್ಗದವರಿಗೆ ಶಕ್ತಿ ತುಂಬಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಈಗ ಬಹಳ ಜನ ಐ ಡೋಂಟ್ ನೋ ಅವ್ರಿಗೆ ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಅಥವಾ ರಾಜಕೀಯಕ್ಕೋಸ್ಕರ ಮಾತಾಡ್ತಾರೋ ಅಥವಾ ನಮ್ಮ ವೈರತ್ವಕ್ಕೋಗಿ ಮಾತಾಡ್ತಾರೋ ಏನೋ ಗೊತ್ತಿಲ್ಲ. ಈ ಗ್ಯಾರಂಟಿ ಯೋಜನೆಗಳನ್ನು ಕೊಡೋದ್ರಿಂದ ಸೋಮಾರಿಗಳಾಗ್ತೀವ. ಈಗ ಎಲ್ಲ ಹೆಣ್ಮಕ್ಳು ಕೂಡ ಬಸ್ನಲ್ಲಿ ಫ್ರೀಯಾಗಿ ಓಡಾಡೋದ್ರೆ ಸೋಮಾರಿಗಳಾಗ್ಬಿಡ್ತೀರ ನೀವು. ಇನ್ನೂ ಆಕ್ಟಿವ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ ವಚನ. ಸೋಮಾರಿಗಳಾಗ್ಬಿಡ್ತಾರೆ. ಪುಕ್ಕಟೆ ಅಕ್ಕಿ ಕೊಟ್ಟರೆ ಸೋಮಾರಿಗಳಾಗ್ಬಿಡ್ತಾರೆ. ನಾನು ಒಂದ್ಸಾರಿ, ಈಗಲಲ್ಲ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಒಬ್ಬ ಬಿಜೆಪಿ ಶಾಸಕ ನನಗೆ ಒಂದು ಪ್ರಶ್ನೆ ಕೇಳಿದ್ರು. ಸಿದ್ದರಾಮಯ್ಯನವರೇ, ನೀವು ಮುಖ್ಯಮಂತ್ರಿಯಾಗಿ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಬಂದು ಎಲ್ಲರಿಗೂ 5 kg ಅಕ್ಕಿನ ಪುಕ್ಕಟೆಯಾಗಿ ಕೊಟ್ಟು, ಈಗ 10 kg ಕೊಡ್ತಾ ಇದ್ದೀವಿ, ಪುಕ್ಕಟೆಯಾಗಿ ಕೊಟ್ಟು ಜನರನ್ನೆಲ್ಲ ಸೋಮಾರಿಗಳು ಮಾಡಿಬಿಟ್ಟಿದ್ದೀರಿ, ನಮಗೆ ಕೂಲಿಯವರು ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ನಾನೇನು ಹೇಳಿದೆ ಗೊತ್ತಾ? ಆಯಿತು, ನಾವು ಅಕ್ಕಿ ಕೊಟ್ಟು ಬಡವರಿಗೆಲ್ಲ ಹೊಟ್ಟೆ ತುಂಬ ಊಟ ಮಾಡಲಿ, ಹಸುವಿನಿಂದ ಯಾರು ಮಲಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದೀವಿ. ಹಸಿವು ಮುಕ್ತ ರಾಜ್ಯ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ನೀವು ಹೇಳ್ತಾ ಇದ್ದೀರಿ ಸೋಮಾರಿಗಳಾಗ್ಬಿಟ್ಟಿದ್ದಾರೆ ಅಂತ. ಅವ್ರು ಸೋಮಾರಿಗಳಾದ್ರೆ ಆಗ್ಲಪ್ಪ, ನೀವೊಂದಷ್ಟು ದಿನ ಕೆಲಸ ಮಾಡಿ, ನೀವು ಸೋಮಾರಿಗಳಾಗಿದ್ದೀರಲ್ಲ. ನೀವೊಂದಷ್ಟು ದಿನ ಕೆಲಸ ಮಾಡಿ, ನೀವು ಸೋಮಾರಿಗಳಲ್ಲೂ ಏನು ಕೆಲಸ ಮಾಡದೆ ಕೂಲಿ ಕಾರ್ಮಿಕರ ಮೇಲೆ ಅವಲಂಬನೆಯಾಗಿ ಬದುಕ್ತಾ ಇದ್ದೀರಲ್ಲ ನೀವೊಂದಷ್ಟು ದಿನ ಕೆಲಸ ಮಾಡ್ರಿ ಅಂತ ಹೇಳಿದೆ ನಾನು. ಅದು ಒಂದು ದೊಡ್ಡ ಸುದ್ದಿ ಆಗ್ಬಿಡ್ತು. ನಾನು ಯಾಕೆ ಮಾಡಿದೆ ಅನ್ನಭಾಗ್ಯ ಕಾರ್ಯಕ್ರಮ ಗೊತ್ತಿಲ್ಲ, ನನ್ನ ಅನುಭವದಿಂದ ಮಾಡದ್ದು. ನಾನು ನಮ್ಮ ಊರಿನಲ್ಲಿ ಒಂದು 20% ಮಾತ್ರ ನೀರಾವರಿ ಜಮೀನಿದ್ದದ್ದು. 20%ಗೆ ಅವ್ರು ಮಾತ್ರ ಭತ್ತ ಬೆಳೆಯೋರು. ಅವರು ಕೂಡ ದಿನ ಅನ್ನ ಮಾಡ್ಕೊಂಡು ಉಣ್ತಿರ್ಲಿಲ್ಲ. ಈ ಭತ್ತ ಬೆಳೆದಿದ್ದವರಿದ್ದಾರಲ್ಲ, ಅವರಂತೂ ಹಬ್ಬ ಹರಿದಿನಗಳಲ್ಲಿ ಮಾತ್ರ, ನೆಂಟರುಗಳು ಬಂದಾಗ ಮಾತ್ರ ಅನ್ನ ಉಣ್ಣೋರು. ಇಲ್ಲದೆ ಹೋದ್ರೆ ಹಿಟ್ಟು. ಉತ್ತರ ಕರ್ನಾಟಕದ ಕಡೆ ಜೋಳದ ರೊಟ್ಟಿ, ಈ ಕಡೆ ರಾಗಿ ಹಿಟ್ಟು ಅಥವಾ ಜೋಳದ ಮುದ್ದೆ, ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ತಿನ್ನೋದು. ನಾವೆಲ್ಲ ಅನ್ನ ಉಣ್ತಿದ್ದದ್ದು ಯಾವಾಗ ಅಂತಂದ್ರೆ ನೆಂಟರುಗಳು ಬಂದ್ರೆ, ಇಲ್ಲ ಹಬ್ಬ ಬಂದ್ರೆ, ಈ ತರದ ದಿನಗಳಲ್ಲಿ ಮಾತ್ರ ಅನ್ನ ಉಣ್ತಿದ್ದ. ನಮ್ಮ ಮನೆಯಲ್ಲಿ ಸ್ವಲ್ಪ ಜಮೀನಿತ್ತು, ನೀರಾವರಿ ಜಮೀನಿತ್ತು. ನಮ್ಮ ಪಕ್ಕದ ಮನೆಯವರು ಅವ್ರ ಮಕ್ಕಳಿಗೆ ಬೇದಿ ಆದ್ರೆ, ಜ್ವರ ಬಂದ್ರೆ, ನೆಗಡಿ ಆದ್ರೆ, ಇಂಥ ಕಾಯಿಲೆಗಳು ಬಂದ್ರೆ ಮುದ್ದೆ ತಿನ್ಸಕ್ಕಾಗಲ್ಲ ಅಂತೇಳಿ
ಅನ್ನ ಕೇಳಕ್ ಬರೋರು, ಒಂದು ತುತ್ತು ಅನ್ನಕ್ಕೆ ನಿಂತ್ಕೊಂಡಿರೋರು ಪಾಪ. ಒಂದು ತುತ್ತು ಅನ್ನ ಕೊಡ್ಬೇಕಾದ್ರೆ ನಮ್ಮವ್ವ ಗೊಣೆ ಕಂಡು ಕೊಡಳು ಅನ್ನನ. ನಾನು ಅದನ್ನು ಕಣ್ಣಾರೆ ನೋಡಿದ್ದೆ. ಈ ತರ ಯಾರು ಕೂಡ ಇನ್ನೊಬ್ಬರ ಮುಂದೆ ಅನ್ನಕ್ಕೋಸ್ಕರ ಕೈ ಚಾಚತಕ್ಕಂಥ ಪರಿಸ್ಥಿತಿ ಸಮಾಜದಲ್ಲಿ ಇರಬಾರದು. ಅಕ್ಕಿಯನ್ನ ಫ್ರೀಯಾಗಿ ಕೊಟ್ಟದ್ದು, ಸುಮ್ಮನೆ ಕೊಡಲಿಲ್ಲ, ಅನುಭವದ ಮೇಲೆ ಕೊಟ್ಟದ್ದು. ಅದರಿಂದ ನಾವು ತಿಳ್ಕೋಬೇಕಾಗ್ತದೆ. ಈಗ ನಾನು BSc ಓದುವಾಗ ರೂಮ್ ಮಾಡ್ಕೊಂಡು, ನಾನು ಇನ್ನೊಂದು ಹುಡುಗ ರೂಮ್ ಮಾಡ್ಕೊಂಡು, ನಮ್ಮ ಪಕ್ಕದೂರವನು, ನಾವಿಬ್ರು ರೂಮ್ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಊಟ ಮಾಡ್ತಿದ್ದ. ಹೋಟ್ಲಲ್ಲಿ ಸಾಂಬಾರ್ ತಗೊಬರೋದು, ಅನ್ನ ಮಾಡ್ಕೊಂಡು ಊಟ ಮಾಡೋದು. ನೋಡಿ ಎಂತ ಪರಿಸ್ಥಿತಿ ಇತ್ತು ಆಗ. ನಮ್ಮಪ್ಪ ತಿಂಗಳಿಗೆ 100 ರೂಪಾಯಿ ಕೊಡೋನು, ಅದ್ರ ಮೇಲೆ 1 ರೂಪಾಯಿನೂ ಕೊಡಲ್ಲ ಅಂತ ಅಂದ್ಬಿಡೋನು. ಓದೋರು ಓದು, ಓದಿದ್ರೆ ಬಂದ್ಬಿಡು ಮನೆಗೆ ಅಂತ ಹೇಳೋನು. ನಾವು ಹೆಂಗೋ ಕಷ್ಟಪಟ್ಟು ರೂಮ್ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಹೋಟ್ಲಲ್ಲಿ ಸಾಂಬಾರು ತಗೊಬಂದು, ಅದ್ರ ಸ್ವಲ್ಪ ಚೀಪಾಗಿತ್ತು ಅಂತ ಇಟ್ಕೋಣ. 10 ಪೈಸೆ ಕೊಟ್ರೆ ಸಾಂಬಾರು ಕೊಡೋರು. ಈಗ ಸ್ವಲ್ಪ ದುಬಾರಿ ಆಗಿದೆ. ಅನ್ನ ಮಾಡ್ಕೊಂಡು ಊಟ ಮಾಡಿ. ಅದಕ್ಕೆ ನಾನು ಏನ್ ಮಾಡಿದೆ ಅಂತಂದ್ರೆ, ಎಂತ ಕಾರ್ಯಕ್ರಮ ರಾಮಯ್ಯ? ವಿದ್ಯಾಸಿರಿ ಅಲ್ರಿ, ಅದು ವಿದ್ಯಾಸಿರಿ. ಅದೇ ರೂಮ್ನಾಗ ವಿದ್ಯಾರ್ಥಿಗಳಿಗೆ ಕೊಡ್ತೀವಲ್ಲ. 1500 ಒಂದು ತಿಂಗಳಿಗೆ ವಿದ್ಯಾಸಿರಿ. ಆ ಕಾರ್ಯಕ್ರಮ ಮಾಡಿದೆ. ಯಾಕಂತಂದ್ರೆ ಒಂದು ತಿಂಗಳಿಗೆ 1500 ರೂಪಾಯಿ, ವರ್ಷಕ್ಕೆ 10 ತಿಂಗಳಿಗೆ 15,000 ರೂಪಾಯಿ ಕೊಡಕ್ ಪ್ರಾರಂಭ ಮಾಡಿದ್ದು ಆ ಕಾರ್ಯಕ್ರಮ ಜಾರಿಗೆ ತಗೊಬಂದು. ಅದರಿಂದ ಸೋಮಾರಿಗಳಾಗ್ಬಿಡ್ತಾರ? ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ರೆ, ಎಜುಕೇಶನ್ ಸಹಾಯ ಮಾಡಿದ್ರೆ, ಅವ್ರಿಗೆ ಆರ್ಥಿಕ ನೆರವು ನೀಡಿದ್ರೆ ಸೋಮಾರಿಗಳಾಗಕ್ಕೆ ಸಾಧ್ಯನಾ? ಸಾಧ್ಯ ಆಗಲ್ಲ. ಈಗ ನಾವು ಮಹಿಳೆಯರಿಗೆ ಮಹಿಳಾ ಸಬಲೀಕರಣ ಆಗಲಿ ಅಂತೇಳಿ 1,23,00,000 ಕುಟುಂಬಗಳಿಗೆ, ಮನೆ ಯಜಮಾನಿಯರಿಗೆ 1,23,00,000 ಕುಟುಂಬಗಳಿಗೆ, ಕುಟುಂಬದ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ವಿ. ಅದರಿಂದ ಸೋಮಾರಿಗಳಾಗ್ತಾರ? ಅದರ ಅರ್ಥ ಮಹಿಳೆಯರಿಗೂ ಕೂಡ ಸಬಲೀಕರಣ ಮಾಡಬೇಕು. ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಬರಬೇಕು ಅವರಿಗೆ. ಆಗ ಮಾತ್ರ. ಈಗ ಪಾಪ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ, ಇನ್ನೆಲ್ಲಿಗೂ ದೇವಸ್ಥಾನಗಳಿಗೆ ಹೋಗ್ತಾರೆ, ಇನ್ನೆಲ್ಲಿಗೂ ಹೋಗ್ತಾರೆ. ಹಾಗಾದ್ರೆ ಅವ್ರು ಹೋಗ್ಲೇಬಾರ್ದು ಎಲ್ಲುವೆ? ಅವ್ರು ಗಂಡದಿರು ದುಡ್ಡು ಕೊಡೋದನ್ನೇ ಕಾಯ್ಕ ಕೂತ್ಕೋಬೇಕಾ? ಅದಕ್ಕೋಸ್ಕರ ಮಾಡದದು. ಇದನ್ನ ಗೃಹಲಕ್ಷ್ಮಿ ಅಂತ ಕಾರ್ಯಕ್ರಮ ಇದೆಯಲ್ಲ, ಅದು ಮಾಡದ್ದು. ಗೃಹ ಜ್ಯೋತಿ ಕಾರ್ಯಕ್ರಮ, ಗೃಹ ಜ್ಯೋತಿ 1,64,00,000 1,64,00,000 ಮನೆಗಳಿಗೆ ಅಪ್ ಟು 2,000 ಯೂನಿಟ್ ವರೆಗೆ ಫ್ರೀಯಾಗಿ ಕರೆಂಟ್, ಅಪ್ ಟು 200 ಯೂನಿಟ್ ವರೆಗೆ ಫ್ರೀಯಾಗಿ ಕರೆಂಟ್ ಅಲ್ವಾ? ಅದರಿಂದ ಸೋಮಾರಿಗಳಾಗ್ತಾರ?
ಹೇಳಿ ನೀವೇ. ಸೋಮಾರಿಗಳಾಗ್ಬಿಡ್ತಾರೆ ಅಂತ ಅನ್ನೋದು. ಏನಾಗ ಬಡವರು ಬದುಕಬಾರ್ದ? ಬಡವರಾಗೇ ಇರ್ಬೇಕಾ? ಅವ್ರಿಗೂ ಶಕ್ತಿ ಬರಬೇಕಾ ಬೇಡ? ಇದನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾನು ಇವನ್ನೆಲ್ಲ ಭಾಷಣ ಮಾಡಕ್ ಹೋಗಿ ಹೆಚ್ಚಾಗಿ ಭಾಷಣ ಮಾಡಕ್ ಹೋದ್ರೆ ರಾಜಕೀಯ ಭಾಷಣ ಆಗ್ಬಿಡ್ತದೆ. ರಾಜಕೀಯ ಭಾಷಣ ಬೇಡ ಅಂತ ಅನ್ಕೊಂಡಿದ್ದೀನಿ ನಾನು. ನೀವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು, ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಬೇಕು. ಅದಕ್ಕೆ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿವರೆ ಜಾತಿ ಅಷ್ಟು ಸುಲಭವಾಗಿ ಹೋಗಲ್ಲ. ಅದಕ್ಕೆ ನಾವೊಂದು ಜಾತಿ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆ ನಮ್ಮ ಸಮಾಜದಲ್ಲಿ, ಚಲನರಹಿತವಾಗಿದೆ ಅಂತ ಹೇಳಲಿಕ್ಕೆ ಒಂದು ನನ್ನ ಅನುಭವ ಹೇಳ್ತಾ ಇರ್ತೀನಿ. ನಾನು ಲಾ ಓದುವಾಗ, BSc ಓದುವಾಗ ನೀರು ಸೇರ್ತಿದೆ ಹೋಗಿ ಬಾವಿನಲ್ಲಿ. ನಮ್ಮ ಬಾವಿ ಹಳ್ಳಿನಲ್ಲಿ ಆಗ ಬಾವಿಗಳಿದೆ, ಈಗ ಬೋರ್ವೆಲ್ಗಳು ಬಂದ್ಬಿಟ್ಟಿದ್ದಾವೆ, ಬಾವಿಗಳೆಲ್ಲ ಮುಚ್ಚೋಗ್ಬಿಟ್ಟಿದ್ದಾವೆ. ಮೊದಲು ಬಾವಿಗಳೇ ಇರ್ತಿದ್ದದು ಕುಡಿಯೋ ನೀರಿಗೆ, ಸ್ನಾನ ಮಾಡಲಿಕ್ಕೆ, ಎಮ್ಮೆ ತೊಳಿಲಿಕ್ಕೆ, ದನ ತೊಳಿಲಿಕ್ಕೆ. ಆಗ ಬಾವಿಗಳೇ ಇರ್ತಿದ್ದವು. ಬಾವಿನಲ್ಲಿ ನೀರು ಸೇದಬೇಕಾಗಿತ್ತು. ಅದು ಪ್ರತಿ ಹಳ್ಳಿನಲ್ಲಿ ಒಂದು 4-5 ಬಾವಿಗಳಿರೋವು. ನಮ್ಮ ಮನೆ ಪಕ್ಕದಲ್ಲೇ ಬಾವಿ ಇತ್ತು. ಅಂದ್ರೆ ನಾವು ತೋಡಿಸಿರ್ಲಿಲ್ಲ, ಅವನು ಯಾರೋ ನಮ್ಮ ಮನೆ ಹಿಂದ್ಗಡೆ ಬಾವಿ ಇತ್ತು. ಅವನು ಪಕ್ಕದ ಮನೆಯವನು ತೋಡಿಸಿದ್ದ. ನಾನು ಅಲ್ಲಿ ನೀರು ಸೇದಕ್ಕೆ ಹೋಯ್ತಿದ್ದೆ. ಪಕ್ಕ ಇದೆಯಲ್ಲ ನಮ್ಮ ಮನೆ ಪಕ್ಕ ಅಂತ ನೀರು ಸೇದಕ್ಕೆ ಹೋಗ್ತಿದೆ. ಹೆಂಗೆ ಆ ನೀರು ಒಳಗಡೆ ಈ ಉಲ್ಸೆತ್ತೆ ಎಲ್ಲ ಸೇರ್ಕೊಂಡಿರೋವು, ಗುಬ್ಬಚ್ಚಿಗಳೆಲ್ಲ ಗೂಡು ಕಟ್ಕೊಂಡಿರೋವು. ಅಲ್ಲಿ ನಾವು ನೀರು ಸೇದಬೇಕಾದ್ರೆ ಆ ಕಸ ಎಲ್ಲ ತುಂಬ್ಕತ್ತದೆ ಅಂತೇಳಿ ಮೇಲೆ ಕೆಳಗೆ ಬಿಂದಿಗೆನ ಮೇಲೆ ಕೆಳಗೆ ಆಡಿಸಿ, ನೀನು ಸೇದಿದ್ಯೇನಮ್ಮ, ನೀರು ಸೇದಿದ್ಯಾ, ನೀನು ಡಾಕ್ಟರ್, ನೀಯಲ್ಲಿ ಸೇದಿದ್ಯಾ ನೀನು? ಹೌದಾ, ನೀರು ಸೇದಿದ್ಯಾ? ಬಹಳ ಸಂತೋಷ. ನೀರು ಸೇದೀವಿ ನಾವು. ಆ ಮೇಲೆ ಕೆಳಗೆ ಮಾಡಿ ಆ ಸೆತ್ತೆ ಎಲ್ಲ ಪಕ್ಕಕ್ಕೆ ಸರ್ಕಂಡ ಮೇಲೆ ನೀರು ತಗೊಳ್ಳಿವು ಬಿಂದಿಗೆಗೆ. ಸ್ವಲ್ಪ ಹೊತ್ತು ನಾವು ಮನೆಗೆ ಹೋಗ್ಬಿಟ್ಟು ನೀರು ಹಾಕ್ಬಿಟ್ಟು ಬರೋದ್ರೊಳಗಡೆ ಪುನಃ ಸೇರ್ಕೊಂಡ್ಬಿಟ್ಟಿರೋದು. ಈ ಜಾತಿ ವ್ಯವಸ್ಥೆನೇ ಹಂಗೆ. ಈಗ ಹೋಳ್ಕರ್ ಅಂತೆಯವರು, ಕನಕದಾಸ್ ಅಂತೆಯವರು, ಬಸವಣ್ಣ ಅಂತೆಯವರು, ಅಂಬೇಡ್ಕರ್ ಅಂತೆಯವರು, ಬುದ್ಧ ಅಂತೆಯವರು, ಅವ್ರು ಬಂದಾಗ ಸ್ವಲ್ಪ ಸತ್ಯ ಎಲ್ಲ ದೂರ ಹೋಯ್ತದೆ, ಮತ್ತೆ ಪುನಃ ಸೇರ್ಕೊಂಡ್ಬಿಡ್ತವೆ ಹೋದ್ಮೇಲೆ. ಇದು ನನ್ನ ಅನುಭವದ ಮಾತು. ಇದನ್ನ ನಾವು ಹೇಳ್ತಾ ಇದ್ದೀನಿ. ಯಾಕೆ ನಮ್ಮ ಜಾತಿ ಹೋಗಿಲ್ಲ ಅಂತಂದ್ರೆ, ನಮ್ಮ ಜಾತಿ ವ್ಯವಸ್ಥೆ ಹೋಗಿಲ್ಲ ಅಂತಂದ್ರೆ ಇದೇ ಕಾರಣ. ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ಜನರಿಗೂ ಕೂಡ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗ್ಲಿಕ್ಕೆ ಸಾಧ್ಯ. ಆಮೇಲೆ ನಮಗೆ ಸ್ವಾಭಿಮಾನ ಬರಬೇಕು. ವಿದ್ಯೆ ಕಲಿದೇ ಹೋದ್ರೆ ಸ್ವಾಭಿಮಾನ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ವಿದ್ಯೆ ಕಲೀಲೇಬೇಕು. ಅದಕ್ಕೆ ನೀವು ಎಲ್ಲ ಕಡೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದು ಮಾಡಿದ್ರೆ ಮಾತ್ರ ಸಾಧ್ಯ. ಅದಕ್ಕೆ ನಾವು ಮೈಸೂರಿನಲ್ಲಿ ಒಂದು ಮಹಿಳಾ ಹಾಸ್ಟೆಲ್ ಅನ್ನು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ 5-6 ವರ್ಷ ಆಯ್ತಲ್ಲ ರಮಯ್ಯ? 8 ವರ್ಷ ಆಯ್ತು. 300 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಇಲ್ಲಿ ಬೀರಪ್ಪ ಕೂತಿದ್ದಾರೆ, ಇವರು ಆಗ್ಲೇನೆ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿದ್ರು. 13 ವರ್ಷ ಆಯ್ತು. ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಹೆಣ್ಮಕ್ಳು ಕೂಡ ಮುಖ್ಯವಾಹಿನಿಗೆ ಬರಬೇಕು. ಅವರು ಕೂಡ ಲಿಂಗ ತಾರತಮ್ಯ ಹೋಗ್ಬೇಕು ಸಮಾಜದಲ್ಲಿ.
ಲಿಂಗ ತಾರತಮ್ಯ ಹೋಗಿ ಸಮಾನತೆ ಬರಬೇಕು. ಪುರುಷರು ಮಹಿಳೆಯರು ಅಂತಕ್ಕಂಥ ಆ ಲಿಂಗ ತಾರತಮ್ಯ ಇದೆಯಲ್ಲ ಅದು ಹೋಗ್ಬೇಕು. ಅದಕ್ಕೆ ನಾವು ಅಲ್ಲಿ ಲಿಂಗ ತಾರತಮ್ಯ ಹೋಗಲಾಡಿಸ್ಲಿಕ್ಕೆ ನಮ್ಮ ಸರ್ಕಾರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಇದನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ನೀವೆಲ್ಲ ಅಹಲ್ಯ ಅವರ ಹೆಸರಿನಲ್ಲಿ, ಅಹಲ್ಯ ಹೋಳ್ಕರ್ ಅವರ ಹೆಸರಿನಲ್ಲಿ ಮಹಿಳಾ ಸಂಘಟನೆ ಮಾಡ್ತಾ ಇದ್ದೀವಿ. ಸೊ ನಾನು ಜಾತಿ ಮಾಡೋದು ತಪ್ಪು ಅಂತ ಹೇಳಲ್ಲ, ಜಾತಿ ವಾಸ್ತವ, ಜಾತಿ ಹೋಗಿಲ್ಲ ಇನ್ನ. ಅದರಿಂದ ಜಾತಿ ಹೆಸರಿನಲ್ಲೇ ಸಂಘಟನೆಯಾಗಿ ಬಟ್ ದೂರದೃಷ್ಟಿ ಇಟ್ಟುಕೊಂಡು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅಂತಿಮವಾಗಿ ಇನ್ನು 50 ವರ್ಷಕ್ಕಾಗುತ್ತೋ 100 ವರ್ಷಕ್ಕಾಗುತ್ತೋ ಗೊತ್ತಿಲ್ಲ ನಮಗೆ ಸಮ ಸಮಾಜ. ಅದಾಗಬೇಕು ಅಂತಕ್ಕಂಥದ್ದು ನಮ್ಮ ಆಸೆ. ಎಲ್ರಿಗೂ ಕೂಡ ಸಮಾನ ಅವಕಾಶಗಳು ಸಿಗ್ತಕ್ಕಂಥ, ಸಮಾನ ಹಕ್ಕುಗಳು ಸಿಗ್ತಕ್ಕಂಥ ಸಂವಿಧಾನದಲ್ಲಿ ಇದೆ, ಆದರೆ ಜಾರಿಯಾಗಿಲ್ಲ ಇನ್ನು. ಅದಕ್ಕೋಸ್ಕರ ನಾವು ಸಂವಿಧಾನನ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಓದಿಸ್ತಕ್ಕಂಥ, ಪ್ರಿಯಾಂಬಲ್ನ ಓದಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಕಾರಣ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನ ಗೊತ್ತಾಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನು ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಾಗಬೇಕು. ಆ ಕೆಲಸ ನಾವು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಮುಂದೇನೂ ಕೂಡ ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಸೊ ನಿಮ್ಮ ಮಹಿಳಾ ಸಂಘಟನೆ 25 ವರ್ಷಗಳು ತುಂಬಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ರಿಗೂ ಸನ್ಮಾನ ಮಾಡಿದ್ದೀರಿ. ಬಹಳ ಜನಕ್ಕೆ ಇಲ್ಲಿ ದುಡಿದವರಿಗೆ ಅವ್ರಿಗೆಲ್ಲ ಸನ್ಮಾನ ಮಾಡಿದ್ದೀರಿ. ನಿಮ್ಮ ಉದ್ದೇಶಗಳನ್ನು ಇಟ್ಕೊಂಡಿದ್ದೀರಿ, ಧ್ಯೇಯೋದ್ದೇಶಗಳನ್ನು ಇಟ್ಕೊಂಡಿದ್ದೀರಿ. ಆ ಧ್ಯೇಯೋದ್ದೇಶಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಈ ಯಾರ್ಯಾರು ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ, ಈ ಸಂಘಟನೆಯಲ್ಲಿ ಅಧ್ಯಕ್ಷರಾಗಿ, ಖಜಾಂಚಿಯಾಗಿ, ಜನರಲ್ ಸೆಕ್ರೆಟರಿ, ಯಾರೋ ಹೇಳ್ತಾ ಇದ್ರು ನಮ್ಮ ಏನಮ್ಮ ನಿನ್ನ ಹೆಸರು, 15 ವರ್ಷದಿಂದ ನಾನೇ ಖಜಾಂಚಿ ಆಗಿದ್ದೀನಿ ಅಂತ. ಅಂದ್ರೆ ನೀನು ದುಡ್ಡು ಕಾಸೆಲ್ಲ ಚೆನ್ನಾಗಿ ನೋಡ್ಕತ್ತೀಯ ಅಂತ ಆಯ್ತು. ಸೊ ಇದಿನ್ನೂ ಬೆಳೀಲಿ, ಇನ್ನು ಪ್ರವರ್ಧಮಾನಕ್ಕೆ ಬರಲಿ ಅಂತೇಳಿ ಆಶಿಸ್ಲಿಕ್ಕೆ ಬಯಸ್ತೇನೆ. ಮತ್ತೆ ಇವತ್ತು ಯಾರ್ಯಾರು ಹೆಣ್ಣು ಮಕ್ಕಳಿಗೆ ಸನ್ಮಾನ ಆಗಿದೆ ಅವ್ರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಜಮೀನು ಕೇಳಿದ್ದೀರಿ, ಒಂದು ಜಮೀನು ಕೇಳಿದ್ದೀರಿ, ಇಲ್ಲಿ ಬೆಂಗಳೂರಿನಲ್ಲಿ ಜಮೀನು ಬೇಕು ಅಂತ ಕೇಳಿದ್ದೀನಿ. ನಾನು ಎಲ್ಲ ಮಠಾಧಿಪತಿಗಳಿಗೆ, ಹಿಂದುಳಿದ ಮಠಾಧಿಪತಿಗಳಿಗೆ, ಬೇರೆ ಮಠಗಳಿಗೆ ಜಮೀನು ಕೊಟ್ಟಿದ್ದೆ. ಅದು ಕೋರ್ಟ್ನಲ್ಲಿ ಹೋಗಿ ಇದೆಲ್ಲ ಆಗೋಯ್ತು. ನಿಮ್ಮದು ಕೂಡ ಕೋರ್ಟ್ನಲ್ಲಿ ಆಯಿತು. ನಾನು ಅದೇ ರಾಮಯ್ಯನಿಗೆ ಹೇಳ್ತೀನಿ, ಈ ಮಹಿಳಾ ಸಂಘಕ್ಕೆ ಒಂದು ಜಮೀನನ್ನು ಕೊಡಲೇಬೇಕು. ನಿಮಗೆ ಒಂದು ಜಮೀನನ್ನ ಕೊಡೋಣ. ಅಂತ ಹೇಳಿ ನಿಮ್ಮ ಈ 25 ವರ್ಷದ ಕೊಡುಗೆ ಅಂತ ಹೇಳಿ ತಿಳ್ಕೊಳ್ಳಿ. ಇದು 25 ವರ್ಷದ ಕೊಡುಗೆ ಅಂತ ಹೇಳಿ ತಿಳಿಸ್ತಾ ಅದಕ್ಕೆ ಬೇಕಾದಂಥ ಸಹಾಯನೂ ಮಾಡೋಣ. ಕಟ್ಟಡ ನಿರ್ಮಾಣ ಮಾಡಬೇಕಲ್ಲ, ಅದಕ್ಕೆ ಬೇಕಾದಂಥ ಸಹಾಯನೂ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಮತ್ತೊಮ್ಮೆ ಅಹಲ್ಯಾಬಾಯಿಯವರ 300ನೇ ಜಯಂತಿ, ಆ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ, ಈ ಸಂಘಟನೆ ಅಹಲ್ಯಾಬಾಯಿಯವರ ಹೆಸರಿನಲ್ಲಿದೆ. ಈ ಸಂಘ ಉತ್ತರೋತ್ತರ
ಚೆನ್ನಾಗಿ ಬೆಳೀಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಅಡುಗೆ ಊಟ ಎಲ್ಲ ಮಾಡಿಸಿದ್ರೆ ಇವ್ರಿಗೆಲ್ಲ ಮಾಡಿಸಿದಾರ? ವೆರಿ ಗುಡ್, ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.